ಜುಲೈ 13ರಂದು ಕಲಬುರಗಿ ನಗರದ ಕೆಎಚ್ಬಿ ಕಾಲೋನಿಯ ಶ್ರೀ ವೀರಪ್ಪ ಸಂಗಪ್ಪ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತದ ಆಶಯದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಬೆಳವಣಿಗೆ ಕುಂಠಿತತೆ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಳವಣಿಗೆ ಕುಂಠಿತ ಮಕ್ಕಳನ್ನು ಗುರುತಿಸುವ ವಿಧಾನ, ಅದರ ವಿಧಗಳು, ಲಕ್ಷಣಗಳು, ಮಕ್ಕಳಿಗೆ ನೀಡಲಾಗುವ ಉತ್ತೇಜಕ ಚಟುವಟಿಕೆಗಳು ಹಾಗೂ ಸರ್ಕಾರಿ ಸೌಲಭ್ಯಗಳ ಕುರಿತು ಶ್ರೀಮತಿ ವಿಜಯಲಕ್ಷ್ಮಿ ಇವರು 8ನೇ ತರಗತಿಯ 15 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಕಲಬುರಗಿ ನಗರದ ಹೀರಾಪುರ್ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಹಾಗೂ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಪೌಷ್ಟಿಕ ಆಹಾರದ ಮಹತ್ವದ, ಆರೋಗ್ಯಕರ ಆಹಾರ ಪದ್ಧತಿ ಹಾಗೂ ವಿವಿಧ ರೋಗಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಧಾನಗಳ ಕುರಿತು ಶ್ರೀಮತಿ ಮಂಜುಳಾ 9 ಮಹಿಳೆಯರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಯಲಗೋಡ ಹಾಗೂ ಈಜೇರಿ ಗ್ರಾಮಗಳಲ್ಲಿ ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಮಕ್ಕಳ ಮನೆ ಕಾರ್ಯಕ್ರಮದ 3 ಹೊಸ ಕೇಂದ್ರಗಳನ್ನು ಉದ್ಘಾಟಿಸಲಾಯಿತು. ಯಲಗೋಡದಲ್ಲಿ ಕೇಂದ್ರ ಸಂಖ್ಯೆ 2 ಹಾಗೂ ಈಜೇರಿಯಲ್ಲಿ ಕೇಂದ್ರ ಸಂಖ್ಯೆ 4 ಮತ್ತು 5 ಅನ್ನು ಉದ್ಘಾಟಿಸಿ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಆಟ ಆಧಾರಿತ ಕಲಿಕೆ ಮತ್ತು ಸಮಗ್ರ ಬೆಳವಣಿಗೆಗೆ ಈ ಕೇಂದ್ರಗಳು ನೆರವಾಗಲಿದೆ ಎಂದು ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್, ಸಹ ನಿರ್ದೇಶಕರು ಫಾದರ್ ಆಲ್ಬರ್ಟ್ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಸಂಪನ್ಮೂಲ ವ್ಯಕ್ತಿ ಶ್ರೀ ಶರಣ್ ಕುಮಾರ್ ಭಾಗವಹಿಸಿ ಯೋಜನೆಯ ಉದ್ದೇಶಗಳ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಗ್ರಾಮಸ್ಥರು, ತಾಯಂದಿಯರು ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಳ್ಳಿಯಲ್ಲಿ 2ನೇ ಮಕ್ಕಳ ಮನೆಯನ್ನು ಉದ್ಘಾಟನೆ ಮಾಡಲಿದ್ದೇವೆ. ಅವರು ಹೇಳ್ತಾರೆ, ದೇವರನ್ನು ಯಾವ ರೀತಿ ಕಾಣಬಹುದು ಎಂಬುದಾಗಿ ಅಂತ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಅನಾರೋಗ್ಯದಲ್ಲಿದ್ದಾರೆ, ಯಾರು ನಿರಾಶ್ರಿತರಿದ್ದಾರೆ, ಅವರ ಸೇವೆಯನ್ನು ನಾನು ಜುಲೈ 14ರಂದು ಕಲಬುರಗಿ ನಗರದ ಚೇತನ ಕೇಂದ್ರದಲ್ಲಿ ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ 1 ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸಾಕ್ಯ ಫೌಂಡೇಶನ್ನ ಸಂಪನ್ಮೂಲ ವ್ಯಕ್ತಿ ಶ್ರೀ ಖಾಜಾ ಹುಸೇನ್ ಹಾಗೂ ಶ್ರೀಮತಿ ಜೆನಿಫರ್ ಬೆಳವಣಿಗೆ ಕುಂಠಿತ ಮಕ್ಕಳಿಗೆ ದೈಹಿಕ, ಭಾಷಾ ಹಾಗೂ ಪೂರ್ವ ಬರವಣಿಗೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಚಟುವಟಿಕೆಗಳು ಮತ್ತು ತರಬೇತಿ ವಿಧಾನಗಳ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ವ್ಯವಸ್ಥಾಪಕರೊಂದಿಗೆ ಒಟ್ಟು 9 ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಇದರ ಕಾರ್ಯಕ್ರಮವನ್ನು ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಜುಲೈ 15ರಂದು ಕಲಬುರಗಿ ಜಿಲ್ಲೆಯ ಫರ್ತಾಬಾದ್ ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಮಹಿಳಾ ಸಬಲೀಕರಣ ಕಾರ್ಯಕ್ರಮದಡಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಾಗೃತಿ ಮೂಡಿಸಲಾಯಿತು. ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು ಶ್ರೀಮತಿ ಇಂದು ಪರಿಸರ ಸಂರಕ್ಷಣೆ, ಸಸಿ ನೆಡುವ ಮಹತ್ವ, ತಾಪಮಾನ ನಿಯಂತ್ರಣ ಹಾಗೂ ಶುದ್ಧ ಗಾಳಿಗೆ ಪ್ರತಿಯೊಬ್ಬರ ಗಿಡಗಳನ್ನು ಬೆಳೆಸುವ ಅಗತ್ಯತೆಯನ್ನು ತಿಳಿಸಿದ್ದಾರೆ. ದಾನೇಶ್ವರಿ ಸಂಘದ ಸದಸ್ಯರಿಗೆ 10 ಸಸಿಗಳನ್ನು ವಿತರಿಸಲಾಯಿತು. 10 ಮಹಿಳೆಯರು ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡಿರುತ್ತಾರೆ. ಜುಲೈ 16ರಂದು ಕಲಬುರಗಿ ನಗರ ಚೇತನ ಕೇಂದ್ರದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಸಹಯೋಗದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯಡಿ ಪೇರೆಂಟ್ಸ್ ಚಾಂಪಿಯನ್ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಂಪನ್ಮೂಲ ವ್ಯಕ್ತಿ ಶ್ರೀ ಖಾಜಾ ಹುಸೇನ್ ರವರು ಸೆರಿಬ್ರಲ್ ಪಾಲ್ಸಿ, ಅದರ ವಿಧಗಳು ಮತ್ತು ಸಿಪಿ ಮಕ್ಕಳ ಆರೈಕೆ ಕುರಿತು ಪಾಲಕರಿಗೆ ಪ್ರಾಯೋಗಿಕ ತರಬೇತಿಯನ್ನು ನೀಡಿದ್ದಾರೆ. ತರಬೇತಿಯಲ್ಲಿ ಯೋಜನಾ ಸಂಯೋಜಕರು ಶ್ರೀಮತಿ ಶ್ವೇತಾ, ಸಿಬ್ಬಂದಿ, ಪಾಲಕರು ಹಾಗೂ ಮಕ್ಕಳು ಸೇರಿ ಒಟ್ಟು 13 ಜನರು ಭಾಗವಹಿಸಿದ್ದಾರೆ. ಜುಲೈ 17ರಂದು ಕಲಬುರಗಿ ನಗರದ ಚೇತನ ಕೇಂದ್ರದಲ್ಲಿ ಬೆಳವಣಿಗೆ ಕುಂಠಿತ ಮಕ್ಕಳಿಗೆ ಅಗತ್ಯವಿರುವ ಸಾಧನ ಸಲಕರಣೆಗಳ ಬಗ್ಗೆ ಮೌಲ್ಯಮಾಪನ ನಡೆಯಿತು. ಸಾಕ್ಯ ಫೌಂಡೇಶನ್ನ ಭೌತಿಕ ತಜ್ಞರಾದ ಶ್ರೀ ಖಾಜಾ ಹುಸೇನ್ 11 ಮಕ್ಕಳ ದೈಹಿಕ ಮಾಪನ ನಡೆಸಿ ಅವರ ಅಗತ್ಯಕ್ಕೆ ಅನುಗುಣವಾದ ಸಾಧನ ಸಲಕರಣೆಗಳ ಆಯ್ಕೆಗಾಗಿ ಮೌಲ್ಯಮಾಪನವನ್ನು ಮಾಡಿದ್ದಾರೆ. ಜುಲೈ 18ರಂದು ಕಲಬುರಗಿ ನಗರ ಚೇತನ ಕೇಂದ್ರದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿ ಪೇರೆಂಟ್ಸ್ ಚಾಂಪಿಯನ್ ಗ್ರೂಪ್ಗೆ 3ನೇ ದಿನದ ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು. ಸಾಕ್ಯ ಫೌಂಡೇಶನ್ನ ಸಂಪನ್ಮೂಲ ವ್ಯಕ್ತಿ ಶ್ರೀ ಖಾಜಾ ಹುಸೇನ್ ಹಾಗೂ ಶ್ರೀಮತಿ ಜೆನಿಫರ್ ಬೆಳವಣಿಗೆ ಕುಂಠಿತ ಮಕ್ಕಳ 8 ಹಂತಗಳ ಮೌಲ್ಯಮಾಪನ, ಸಂವೇದನಾ ಚಟುವಟಿಕೆಗಳು, ಸಮತೋಲನ ಸಂವಹನ, ಸ್ವಯಂ ಆರೈಕೆ ಹಾಗೂ ಬೌದ್ಧಿಕ ಬೆಳವಣಿಗೆಯ ಕುರಿತು
ಪ್ರಾಯೋಗಿಕ ತರಬೇತಿಯನ್ನು ನೀಡಿದ್ದಾರೆ. ಯೋಜನೆಯ ಸಂಯೋಜಕರು ಶ್ರೀಮತಿ ಶ್ವೇತಾ ನಿರಾಮಯ ಕಾರ್ಡ್, ಯುಡಿಐಡಿ ಕಾರ್ಡ್ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಕಲಬುರಗಿ ಸಂಜುನಗರ್ ಕಲಿಕಾ ಕೇಂದ್ರದಲ್ಲಿ ದೇಶಕ್ಕಾಗಿ ಶ್ರಮಿಸಿದ ರಾಷ್ಟ್ರೀಯ ನಾಯಕರು ಹಾಗೂ ನಾಯಕಿಯರ ಜೀವನ ಚರಿತ್ರೆ ಮತ್ತು ಸಾಧನೆಗಳ ಕುರಿತು ಭಾಷಣ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಸ್ಪರ್ಧೆಯ ಮೂಲಕ ಮಕ್ಕಳಲ್ಲಿ ದೇಶಭಕ್ತಿ, ನಾಯಕತ್ವದ ಗುಣಗಳು ಹಾಗೂ ಮಹನೀಯರ ಆದರ್ಶಗಳ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಒಟ್ಟು 21 ಮಕ್ಕಳು ಪ್ರತಿಭೆಯನ್ನು ಪ್ರದರ್ಶಿಸಿ ಭಾಗವಹಿಸಿದ್ದಾರೆ. ಜುಲೈ 13ರಂದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಾ ಕೊಳ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರ್ಬಿಟ್ ಸಂಸ್ಥೆಯ ಸಹಯೋಗದಲ್ಲಿ ವನ ಮಹೋತ್ಸವವನ್ನು ಆಚರಿಸಲಾಯಿತು. ಮಾನಸಿಕ ಅಸ್ವಸ್ಥರ ಸಮುದಾಯ ಆಧಾರಿತ ಪುನರ್ವಸತಿ ಕಾರ್ಯಕ್ರಮದ ವ್ಯವಸ್ಥಾಪಕರು ಫಾದರ್ ಆನ್ಸಿ ಪರಿಸರ ಸಂರಕ್ಷಣೆ ಮತ್ತು ಮರಗಳ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸಾಮಾಜಿಕ ಜಾಲತಾಣ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಶ್ರೀ ಸುಧಾಕರ್ ಕೊಳ್ಳೂರ್ ಪ್ರತಿಯೊಬ್ಬರೂ ಕನಿಷ್ಠ 1 ಗಿಡ ನೆಟ್ಟು ಪರಿಸರ ಸಂರಕ್ಷಣೆಗೆ ಕೈಜೋಡಿಸಬೇಕೆಂದು ಕರೆ ನೀಡಿದ್ದಾರೆ. ಶಾಲಾ ಆವರಣದಲ್ಲಿ ಅತಿಥಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಸಿ ನೆಡುವ ಮೂಲಕ ವನ ಮಹೋತ್ಸವವನ್ನು ಆಚರಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಸಿಬ್ಬಂದಿ ಹಾಗೂ 40 ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹುಮ್ನಾಬಾದ್ ತಾಲೂಕಾ ಸಿತಾಳ್ಗೆರೆ ಗ್ರಾಮದಲ್ಲಿ ಮಹಾಸಂಘ ಬಲವರ್ಧನೆ ಕುರಿತು ತರಬೇತಿ ಹಮ್ಮಿಕೊಳ್ಳಲಾಯಿತು. ಸಂಘಗಳನ್ನು ಬಲಪಡಿಸುವುದು, ಹೊಸ ಸಂಘಗಳ ರಚನೆ, ನಾಯಕತ್ವ ವಹಿಸುವುದು ಹಾಗೂ ಗ್ರಾಮಗಳ ಸಮಸ್ಯೆಗಳಿಗೆ ಸಮನ್ವಯದ ಮೂಲಕ ಪರಿಹಾರ ಕಂಡುಕೊಳ್ಳುವ ಕುರಿತು ಮಾಹಿತಿಯನ್ನು ನೀಡಲಾಗಿದೆ. ಉದಯ ಮಹಾಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿ ತರಬೇತಿಯ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಯಶಸ್ವಿಗೊಳ್ಳುವಂತೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಪ್ರೋತ್ಸಾಹ ಮಾಡಬೇಕು ಮತ್ತು ಒಗ್ಗಟ್ಟಿನಿಂದ ಕೆಲಸ ಕಾರ್ಯಗಳು ಮಾಡ್ಕೋಬೇಕು. ನಮ್ಮ ಒಂದು ಹಳ್ಳಿದಾಗ ಏನೇ ಒಂದು ಸಮಸ್ಯೆ ಇದ್ರೆ ನಾವು ಸಂಘ ಸೇರಿ ಸಂಘ ಸದಸ್ಯರು, ಮಹಾಸಂಘ ಸದಸ್ಯರು ಎಲ್ಲ ಸೇರಿ ಜುಲೈ 14ರಂದು ಭಾಲ್ಕಿ ತಾಲೂಕಾ ಆಳಂದ್ ಗ್ರಾಮದ ಸದಸ್ಯರಿಗೆ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರ್ಬಿಟ್ ಸಂಸ್ಥೆಯ ಸಹಯೋಗದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಆಯೋಜಿಸಲಾಯಿತು. ಸಂಸ್ಥೆಯ ಕಾರ್ಯಕರ್ತರು ಶ್ರೀಮತಿ ಶಾಹುಬಾಯಿ ಹಾಗೂ ಸಮಾಲೋಚಕರು ಶ್ರೀಮತಿ ರೂಪಾಲಿ ಮಾನಸಿಕ ಅಸ್ವಸ್ಥತೆಯ ಲಕ್ಷಣಗಳು, ಚಿಕಿತ್ಸೆ ಹಾಗೂ ಉಚಿತ ಸರ್ಕಾರಿ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಮಾನಸಿಕ ಅಸ್ವಸ್ಥರನ್ನು ಗುರುತಿಸಿ ಚಿಕಿತ್ಸೆಗಾಗಿ ಸಂಸ್ಥೆಯನ್ನು ಸಂಪರ್ಕಿಸುವಂತೆ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ 8 ಜನರು ಮಾನಸಿಕ ಅಸ್ವಸ್ಥರ ಆರೈಕೆದಾರರು ಭಾಗವಹಿಸಿದರು. ಹುಮ್ನಾಬಾದ್ ತಾಲೂಕಾ ಹಳ್ಕೆಡ್ಬಿ ಗ್ರಾಮದ ಬಾಯಿ ಬಸ್ಲಾಲ್ ಪ್ರೌಢಶಾಲೆ ಹಾಗೂ ಬಸವತೀರ್ಥ ಪದವಿ ಪೂರ್ವ ಕಾಲೇಜಿನಲ್ಲಿ ಲಿಂಗ ಸಮಾನತೆ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೇರಣಾ ತಂಡದ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ರೀಟಾ ಲಿಂಗ ಮತ್ತು ಲಿಂಗತ್ವದ ನಡುವಿನ ವ್ಯತ್ಯಾಸ, ಸಮಾನ ಶಿಕ್ಷಣ, ಸಮಾನ ಅವಕಾಶ ಹಾಗೂ ಮಹಿಳಾ ಪುರುಷ ಸಮಾನತೆಯ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಶಿಕ್ಷಣದ ಮೂಲಕವೇ ಸಮಾಜದಲ್ಲಿರುವ ತಾರತಮ್ಯವನ್ನು ನಿವಾರಿಸಬಹುದು ಎಂದು ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ 227 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕೂಡ ಭಾಗವಹಿಸಿದರು. ಜುಲೈ 15ರಂದು ಭಾಲ್ಕಿ ತಾಲೂಕಾ ದಿವ್ಯಜ್ಯೋತಿ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಫಾದರ್ ಡೇವಿಡ್ ಪರಿಸರ ಸಂರಕ್ಷಣೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಅಗತ್ಯ ಹಾಗೂ ಪ್ರತಿಯೊಬ್ಬರು ಗಿಡ ನೆಟ್ಟು ಪರಿಸರವನ್ನು ಉಳಿಸಬೇಕೆಂದು ಕರೆ ನೀಡಿದ್ದಾರೆ. ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ವನ ಮಹೋತ್ಸವವನ್ನು ಆಚರಿಸಲಾಯಿತು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಒಟ್ಟು 40 ಜನರು ಉಪಸ್ಥಿತರಿದ್ದರು. ಇಸ್ ಎ ಕಾಮನ್ ಹೋಮ್. ದೇವರು ಈ ಸೃಷ್ಟಿಯನ್ನು ಸುಂದರವಾಗಿ ಸೃಷ್ಟಿ ಮಾಡಿ ಅದನ್ನು ನಮಗೆ ಒಪ್ಪಿಸಿದರು. ನಾವೆಲ್ಲರೂ ಈ ಪರಿಸರವನ್ನು ಸರಿಯಾಗಿ ಕಾಪಾಡಿಕೊಂಡು ಅದನ್ನು ಉಳಿಸಿ ಬೆಳೆಸಬೇಕಂತೇಳಿ ದೇವರು ನಮಗೆ ಕೊಟ್ಟಿದ್ದರು. ಆದರೆ ಮನುಷ್ಯ ಇವತ್ತು ತನ್ನ ಸ್ವಾರ್ಥಕ್ಕಾಗಿ ಈ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾನೆ. ಅದರಿಂದ ಇವತ್ತು ಅಷ್ಟು ವಾಯು ಮಾಲಿನ್ಯ ಆಗ್ತಾ ಇದೆ, ವಾತಾವರಣದಲ್ಲಿ ಏರುಪೇರು ಆಗ್ತಾ ಇದೆ, ನೀರಿನ ಮಟ್ಟ ಕುಸಿದಿದೆ. ಹೀಗೆ ವಾತಾವರಣದಲ್ಲಿ ಶುದ್ಧ ಗಾಳಿ ನಮಗೆ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಮನುಷ್ಯ ಈ ಪರಿಸರವನ್ನು ಅವನು ನೋಡಿಕೊಳ್ಳದೇ ಇರುವುದು ಮತ್ತು ಅದನ್ನು ಸ್ವಾರ್ಥಕ್ಕಾಗಿ ಬಳಸ್ತಾ ಇರುವುದು. ಜುಲೈ 15ರಂದು ಬೀದರ್ ತಾಲೂಕಾ ಕೊಳಾರ್ಬಿ ಗ್ರಾಮದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಸಭೆ ಹಮ್ಮಿಕೊಳ್ಳಲಾಯಿತು. ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಶ್ರೀಮತಿ ರೂಪಾಲಿ ಹಾಗೂ ಕುಮಾರಿ ಪಾರ್ವತಿ ಮಾನಸಿಕ ಆರೋಗ್ಯದ ಮಹತ್ವದ, ವೈದ್ಯರ ಸಲಹೆಯಂತೆ ಔಷಧಿ ಸೇವನೆ, ಯೋಗ, ಧ್ಯಾನ, ಕುಟುಂಬದ ಬೆಂಬಲ ಹಾಗೂ ಸಮಾಜದಲ್ಲಿ ಆತ್ಮವಿಶ್ವಾಸದಿಂದ ಬದುಕುವ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಸರ್ಕಾರಿ ಸೌಲಭ್ಯಗಳು, ವೃತ್ತಿಪರ ತರಬೇತಿ ಮತ್ತು ಉದ್ಯೋಗಾವಕಾಶಗಳ ಬಗ್ಗೆ
ಅರಿವನ್ನು ಮೂಡಿಸಿದ್ದಾರೆ. 8 ಸದಸ್ಯರು ಭಾಗವಹಿಸಿ ಈ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಜುಲೈ 16ರಂದು ಹುಮ್ನಾಬಾದ್ ನಗರ ಕೋಳಿವಾಡ ಬಡಾವಣೆಯಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿ ಬೆಳವಣಿಗೆ ಕುಂಠಿತ ಮಗುವಿಗೆ ಮನೆ ಆಧಾರಿತ ಚಟುವಟಿಕೆಗಳನ್ನು ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಶ್ರೀಮತಿ ಕವಿತಾ ಮಾಡಿಸಿದ್ದಾರೆ. ಬಣ್ಣಗಳು, ಸಂಖ್ಯೆಗಳು, ಸರಳ ಪದಗಳ ಉಚ್ಚಾರಣೆ, ಚಿತ್ರ ಬಿಡಿಸುವುದು ಹಾಗೂ ಮನೆಯ ವಸ್ತುಗಳನ್ನು ಗುರುತಿಸುವ ಚಟುವಟಿಕೆಗಳನ್ನು ನಡೆಸಿ ಮಗುವಿನ ಕಲಿಕೆ ಮತ್ತು ಭಾಷಾ ಬೆಳವಣಿಗೆಗೆ ಉತ್ತೇಜನವನ್ನು ನೀಡಿದ್ದಾರೆ. ಬೀದರ್ ತಾಲೂಕಾ ಚಾಂಬೋಳ್ ಗ್ರಾಮದ ಶ್ರೀ ವೀರಭದ್ರೇಶ್ವರ್ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕ್ಯಾನ್ಸರ್ ಜಾಗೃತಿ ಮೂಡಿಸಲಾಯಿತು. ಸಂಸ್ಥೆಯ ಕಾರ್ಯಕರ್ತರು ಶ್ರೀ ನೊಹಾನ್ ಕ್ಯಾನ್ಸರ್ನ ವಿಧಗಳು, ಆರಂಭಿಕ ಲಕ್ಷಣಗಳು, ಕಾರಣಗಳು ಹಾಗೂ ತಡೆಗಟ್ಟುವ ಕ್ರಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿರುತ್ತಾರೆ. ತಂಬಾಕು ಸೇವನೆ ತ್ಯಜಿಸುವುದು, ಪೌಷ್ಟಿಕ ಆಹಾರ ಸೇವಿಸುವುದು, ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳುವುದು ಹಾಗೂ ಆರೋಗ್ಯಕರ ಜೀವನ ಶೈಲಿ ಅನುಸರಿಸುವ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿಸಿದ್ದಾರೆ. ಜುಲೈ 17ರಂದು ಹುಮ್ನಾಬಾದ್ ತಾಲೂಕಿನ ಚಂದನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಶ್ರೀ ಸೂರ್ಯಕಾಂತ್ ಬೆಳವಣಿಗೆ ಕುಂಠಿತ ಮಕ್ಕಳನ್ನು ಶೀಘ್ರವಾಗಿ ಗುರುತಿಸಿ ದೈಹಿಕ ಮೌಲ್ಯಮಾಪನ, ಮನೆ ಹಾಗೂ ಉಪಕೇಂದ್ರ ಆಧಾರಿತ ಚಟುವಟಿಕೆಗಳು, ಪೌಷ್ಟಿಕ ಆಹಾರ ಮತ್ತು ಅಗತ್ಯ ಸಾಧನ ಸಲಕರಣೆಗಳ ಮೂಲಕ ಮಕ್ಕಳ ಅಭಿವೃದ್ಧಿಗೆ ಸಂಸ್ಥೆ ನೀಡುತ್ತಿರುವ ಸೇವೆಗಳ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. 40 ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.